ಡಿಸೆಂಬರ್ ತಿಂಗಳನ್ನು ಯಾಕೆ ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ? ಡಿಸೆಂಬರ್ ಬಂದ್ರೆ ಮದುವೆ ಮಾಡಬಾರ್ದಂತೆ, ಈ ತಿಂಗಳು ಶೂನ್ಯ ಮಾಸ ಅಂತೆ, ಏನೋ ಕೆಟ್ಟದಾಗುತ್ತಂತೆ. ನಾವೆಲ್ಲ ಇಂಥ ಮಾತುಗಳನ್ನ ಕೇಳಿಸ್ಕೊಂಡಿರ್ತೀವಿ. ಆದರೆ ಪ್ರಶ್ನೆ ಏನಂದ್ರೆ, ಇದಕ್ಕೆ ಕಾರಣ ಏನು? ಇದು ನಿಜವಾಗಿಯೂ ಶಾಸ್ತ್ರದಲ್ಲಿ ಇದೆಯಾ ಅಥವಾ ಭಯದಿಂದ ಬಂದ ನಂಬಿಕೆ? ಇವತ್ತಿನ ಈ ಮಾತು ನಿಮ್ಮ ಎಲ್ಲ ಗೊಂದಲಗಳಿಗೂ ಕೂಡ ಉತ್ತರವನ್ನು ಕೊಡ್ತಿದೆ. ಪ್ರಿಯ ಬಂಧುಗಳೇ, ನಮಸ್ಕಾರ. HBS ಮಿಷನ್ ಪದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಗೆಲ್ರಿಗೂ ಕೂಡ ಆಧಾರದ ಸ್ವಾಗತ. ಈ ದಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಡಿಸೆಂಬರ್ ತಿಂಗಳನ್ನು ಯಾಕೆ ಶೂನ್ಯ ಮಾಸ ಅಂತ ಕರೆಯಲಾಗುತ್ತೆ ಅನ್ನೋದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಕಾಲ ಅಂದರೆ ಏನು? ಮೊದಲು ಒಂದು ವಿಷಯ ಸ್ಪಷ್ಟವಾಗಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಕಾಲ ಎಂದರೆ ಕೇವಲ ದಿನ ತಿಂಗಳುಗಳ ಲೆಕ್ಕ ಅಲ್ಲ. ಕಾಲ ಎಂದರೆ ಒಂದು ಜೀವಂತ ದೇವಶಕ್ತಿ. ಶಾಸ್ತ್ರಗಳು ಹೇಳ್ತವೆ, ಸೂರ್ಯ ಕಾಲದ ಆತ್ಮ, ಚಂದ್ರ ಕಾಲದ ಮನಸ್ಸು. ಸೂರ್ಯ ಹೊರಗಿನ ಲೋಕವನ್ನು ನಡೆಸ್ತಾನೆ, ಚಂದ್ರ ಒಳಗಿನ ಮನಸ್ಸನ್ನು ನಡೆಸ್ತಾನೆ. ಇವರಿಬ್ಬರ ಸಮತೋಲನದಲ್ಲೇ ಜಗತ್ತು ಸರಿಯಾಗಿ ಸಾಗುತ್ತೆ. ಸಂಕ್ರಾಂತಿ ತಿಂಗಳಿಗೆ ಜೀವ ಕೊಡುವಂತಹ ಕ್ಷಣ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗುವ ಕ್ಷಣವನ್ನ ನಾವು ಸಂಕ್ರಾಂತಿ ಅಂತ ಕರಿತೀವಿ. ಪೌರಾಣಿಕ ನಂಬಿಕೆ ಪ್ರಕಾರ ಸಂಕ್ರಾಂತಿ ಇಲ್ಲದ ತಿಂಗಳುಗಳೇ ಇಲ್ಲ. ಸಂಕ್ರಾಂತಿ ಇಲ್ಲದ ತಿಂಗಳಿಗೆ ಹೆಸರಿಲ್ಲ. ಹೆಸರು ಇಲ್ಲದ ತಿಂಗಳಿಗೆ ಅಧಿಕಾರ ಇಲ್ಲ. ಅಧಿಕಾರ ಇಲ್ಲದ ಸಂಸ್ಕಾರಕ್ಕೆ ಅನುಮತಿ ಇಲ್ಲ. ಇದರರ್ಥ ಸಂಕ್ರಾಂತಿ ತಿಂಗಳ ಶಕ್ತಿ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಶೂನ್ಯ ಮಾಸ ಅಂದ್ರೆ ಏನು? ಕೆಲವೊಮ್ಮೆ ಅಪೂರ್ವವಾಗಿ ಹೀಗಾಗುತ್ತೆ. ಚಂದ್ರ ಒಂದು ಪೂರ್ಣ ತಿಂಗಳನ್ನು ಮುಗಿಸ್ತಾನೆ, ಆದರೆ ಆ ತಿಂಗಳೊಳಗೆ ಸೂರ್ಯ ಸಂಕ್ರಾಂತಿ ಆಗೋದಿಲ್ಲ. ಅಂತಹ ತಿಂಗಳನ್ನ ನಮ್ಮ ಹಿರಿಯರು ಕರೆಯುತ್ತಾರೆ ಶೂನ್ಯ ಮಾಸ ಅಂತ ಹೇಳಿ. ಶೂನ್ಯ ಅಂದರೆ ಖಾಲಿ ಅಲ್ಲ, ಶಾಪ ಅಲ್ಲ. ಶೂನ್ಯ ಅಂದರೆ ಹೊರಗಿನ ಶಕ್ತಿ ಇಲ್ಲದ ಅವಧಿ ಅಂತ ಹೇಳಲಾಗುತ್ತೆ. ಡಿಸೆಂಬರ್ ತಿಂಗಳ ಜೊತೆ ಯಾಕೆ ಇದನ್ನ ಜೋಡಿಸ್ತಾರೆ ಅಂತ ನೋಡೋದಾದ್ರೆ, ಪೌರಾಣಿಕ ದೃಷ್ಟಿಯಲ್ಲಿ ಡಿಸೆಂಬರ್ ಎಂದರೆ ದಕ್ಷಿಣಾಯನ ಕಾಲ. ಸೂರ್ಯನ ಶಕ್ತಿ ಮೃದುವಾಗುವಂತಹ ಸಮಯ, ಪ್ರಕೃತಿಯೇ ನಿಧಾನವಾಗುವ ಅವಧಿ. ಈ ಸಮಯದಲ್ಲಿ ಮರಗಳು ಎಲೆ ಬಿಟ್ಟುಕೊಳ್ತವೆ, ಪ್ರಕೃತಿ ಮೌನವಾಗುತ್ತೆ, ಜೀವಶಕ್ತಿ ಒಳಗೆ ಸೇರುತ್ತೆ. ಅದೇ ರೀತಿ ಮಾನವನ ಜೀವನದಲ್ಲೂ ಕೂಡ ಹೊರಗಿನ ಚಟುವಟಿಕೆ ಕಡಿಮೆಯಾಗಬೇಕು. ಹೀಗಾಗಿ ಜನರು ಗಮನಿಸಿದ್ರು ಇದನ್ನ ಶೂನ್ಯ ಮಾಸ ಬಂದ್ರೆ ಅದು ಹೆಚ್ಚಾಗಿ ಡಿಸೆಂಬರ್ ಸುತ್ತಲೂ ಕಾಣಿಸುತ್ತೆ. ಆದ್ರಿಂದ ಈ ಮಾಸವನ್ನ ಶೂನ್ಯ ಮಾಸ ಅಂತ ಕರೆಯಲಾಯಿತು. ಯಾಕೆ ಈ ಸಮಯದಲ್ಲಿ ಮದುವೆ ಬೇಡ ಅಂತ ನೋಡೋದಾದ್ರೆ, ಇದು ಭಯದಿಂದ ಬಂದ ನಿಯಮ ಅಲ್ಲ. ಪೌರಾಣಿಕ ಕಾರಣ ಸರಳವಾಗಿದೆ. ಮದುವೆ ಎಂದರೆ ಹೊಸ ಜೀವನದ ಆರಂಭ. ಅದಕ್ಕೆ ಸೂರ್ಯನ ಪೂರ್ಣ ಆಶೀರ್ವಾದ ಬೇಕು. ಶಕ್ತಿ ಮೃದುವಾಗಿರುವ ಸಮಯದಲ್ಲಿ ಹೊಸ ಆರಂಭ ಶ್ರೇಷ್ಠವಲ್ಲ. ಅದಕ್ಕಾಗಿಯೇ ಹಿರಿಯರು ಹೇಳಿದ್ರು, ಈ ಕಾಲದಲ್ಲಿ ಕಾಯಿರಿ, ಓಡಬೇಡಿ ಅಂತ. ಹಾಗಾದರೆ ಶೂನ್ಯ ಮಾಸದಲ್ಲಿ ಏನೇನು ಮಾಡಬಹುದು ಅಂತ ನೋಡೋದಾದ್ರೆ, ನಮ್ಮ ಶಾಸ್ತ್ರಗಳು ಹೇಳ್ತವೆ, ಈ ಸಮಯ ಅತ್ಯುತ್ತಮವಾದುದು ಜಪ, ವ್ರತ, ದಾನ, ಧ್ಯಾನ ಮತ್ತೆ ಆತ್ಮ ಪರಿಶೀಲನೆ. ಹೊರಗಿನ ಬೆಳವಣಿಗೆಗೆ ವಿರಾಮ, ಒಳಗಿನ ಬೆಳವಣಿಗೆಗೆ ಅವಕಾಶ. ಒಂದು ಅತ್ಯಂತ ಮುಖ್ಯ ಸ್ಪಷ್ಟನೆ ಏನಂದ್ರೆ, ಪ್ರಿಯ ಬಂಧುಗಳೇ, ಪ್ರತಿ ಡಿಸೆಂಬರ್ ಶೂನ್ಯ ಮಾಸ ಅಲ್ಲ. ಶೂನ್ಯ ಮಾಸ ಅಪರೂಪದ ಸಂಯೋಗ, ಕೆಲವೊಂದು ವರ್ಷಗಳಲ್ಲಿ ಮಾತ್ರ ಬರುತ್ತೆ. ಆದರೆ ಡಿಸೆಂಬರ್ನ ಶಾಂತ ಸ್ವಭಾವದಿಂದಾಗಿ ಜನರಲ್ಲಿ ಈ ಭಾವನೆ ಗಾಢವಾಗಿದೆ. ನಮ್ಮ ಧರ್ಮ ನಮಗೆ ಭಯ ಕಲಿಸಲ್ಲ, ವಿವೇಕ ಕಲಿಸುತ್ತೆ. ಶೂನ್ಯ ಮಾಸ ಎಂದರೆ ಶಾಪವಲ್ಲ, ಅಪಶಕುನವಲ್ಲ, ಕಾಲದ ವಿಶ್ರಾಂತಿ. ಶೂನ್ಯವನ್ನ ಭಯ ಪಡಬೇಡ, ಶೂನ್ಯವೇ ಶಕ್ತಿಯ ಮೂಲ. ಹೊರಗೆ ಮೌನ ಇದ್ದಾಗ ಒಳಗೆ ದೇವರು ಮಾತನಾಡುತ್ತಾನೆ. ಅದೇ ಶೂನ್ಯ ಮಾಸದ ಸಂದೇಶ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಂತರ್ಜಾಲದಲ್ಲಿ ಸಿಗುವ ಮಾಹಿತಿಗಳ ಆಧಾರದ ಮೇಲೆ ರಚಿಸಲಾಗಿದೆ.